ಗಮನ ಸೆಳೆದ ಗಣಿತ ದಿನಾಚರಣೆ. ಗಂಗಾವತಿ ನಗರದ ಮಹಾನ್ ಕಿಡ್ಸ್ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಗಣಿತ ದಿನಾಚರಣೆ ಅತ್ಯಂತ ಅರ್ಥಗರ್ಭಿತವಾಗಿ ಶನಿವಾರದಂದು ಜರುಗಿತು. ಶಾಲೆಯ ಅಧ್ಯಕ್ಷ ಹಾಗೂ ಮುಖ್ಯ ಉಪಾಧ್ಯಾಯ ನೇತ್ರಾಜಿ ಗುರುವಿನ ಮಠ ಚಾಲನೆ ನೀಡಿ ಮಾತನಾಡಿ, ದೈನಂದಿನ ಬದುಕಿನಲ್ಲಿ ಪ್ರತಿಯೊಬ್ಬರ ಬದುಕಿಗೆ ಗಣಿತ ಅವಶ್ಯಕವಾಗಿದೆ. ಈ ಹಿನ್ನೆಲೆಯಲ್ಲಿ ಎಲ್ಕೆಜಿ, ಯುಕೆಜಿಯಿಂದ ಹಿಡಿದು ಪ್ರೌಢಶಾಲೆಯ ವಿದ್ಯಾರ್ಥಿಗಳಿಗೆ ಗಣಿತವನ್ನು ಅತ್ಯಂತವಾಗಿ ಸುಲಭವಾಗಿ ಕಲಿಸುವ ಉದ್ದೇಶದಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಆಯೋಜಿಸಲಾಗಿದೆ. ಗಣಿತ ಅಂತ್ಯ ಸಂಖ್ಯೆಯಲ್ಲಿ ಶೂನ್ಯ ಪಾತ್ರ, ಅದರ ಮಹತ್ವ ಸೇರಿದಂತೆ ಬೋಧನೆಯಲ್ಲಿ ಪಾಠೋಪಕರಣ ಸೇರಿದಂತೆ ಚಿತ್ರಪಟಗಳನ್ನು ಬಳಸಿಕೊಂಡು ಗಣಿತದ ಕುರಿತು ಬೋಧನೆ, ಅರಿವು ಮೂಡಿಸಲಾಗುತ್ತದೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳ ಪಾಲಕರು ಶಾಲೆಯಲ್ಲಿನ ಶಿಕ್ಷಣದ ಗುಣಮಟ್ಟ, ಪಾಠ ಪ್ರವಚನಗಳಲ್ಲಿ ಅನುಸರಿಸುತ್ತಿರುವ ಬೋಧನಾ ಕ್ರಮಗಳು ಸೇರಿದಂತೆ ಆಟದಿಂದ ಪಾಠದ ಕಡೆಗೆ ಹಲವು ವೈಶಿಷ್ಟ್ಯಗಳಿಂದ ಕೂಡಿದೆ ಎಂದು ಹೇಳಿದರು. ಶಾಲೆಯ ಶಿಕ್ಷಕರು, ವಿದ್ಯಾರ್ಥಿಗಳ ಪಾಲಕರು ಗಣಿತ ದಿನಾಚರಣೆಯಲ್ಲಿ ಪಾಲ್ಗೊಂಡು ಯಶಸ್ವಿಗೊಳಿಸಿದರು. ಇಂದು ಮಹಾನ್ ಕಿಡ್ಸ್ ಶಾಲೆಯಲ್ಲಿ ಮ್ಯಾಥಮೆಟಿಕ್ಸ್ ಡೇ ಅನ್ನು ಆಚರಿಸಲಾಗ್ತಿದೆ. ಇದು ಪ್ರತಿ ವರ್ಷ ನಾವು ಮಾಡ್ತಾ ಇರ್ತೀವಿ. ಮನುಷ್ಯನ ಜೀವನದಲ್ಲಿ ಮ್ಯಾಥಮೆಟಿಕ್ಸ್ ತುಂಬ ಪರಿಣಾಮಕಾರಿಯಾಗಿದೆ. ಮ್ಯಾಥ್ಸ್ ಇಲ್ಲ ಅಂದರೆ ನಮ್ಮ ಸುತ್ತಮುತ್ತ ಪ್ರತಿಯೊಂದರಲ್ಲೂ ಕೂಡ ಮ್ಯಾಥ್ಸ್ ಇರುತ್ತೆ. ಹಾಗಾಗಿ ನಮ್ಮ ಶಾಲೆ ಮಕ್ಕಳು ಪ್ರತಿ ವರ್ಷ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಮ್ಯಾಥಮೆಟಿಕ್ಸ್ ಕಾನ್ಸೆಪ್ಟನ್ನು ಜೀರೋಯಿಂದ ಹಿಡಿದು ಏನೆಲ್ಲ ಕಾನ್ಸೆಪ್ಟ್ಗಳು ಬರುತ್ತೆ ಎಲ್ಲ ಕಾನ್ಸೆಪ್ಟ್ಗಳನ್ನ ಮಾಡೆಲ್ಗಳ ಮುಖಾಂತರ ಇಲ್ಲಿ ಬಂದಿರತಕ್ಕಂಥ ಪಾಲಕರಿಗೆ ಹೇಳ್ತಾರೆ, ಎಕ್ಸ್ಪ್ಲೇನ್ ಮಾಡ್ತಾರೆ. ಮ್ಯಾಥ್ಸನ್ನು ಎಷ್ಟು ಸುಲಭವಾಗಿ ಇವ್ರು ಕಲಿತಾರೆ ಅಂತ ಹೇಳಿದ್ರೆ, ನಮ್ಮಲ್ಲಿ ಕಳೆದ ಸಾಲಿನಲ್ಲಿ 2024ರಲ್ಲಿ 10th ಎಲ್ಲಕ್ಕೆಲ್ಲ ಮಕ್ಕಳು ಕೂಡ ಮ್ಯಾಥ್ಸಲ್ಲಿ ತುಂಬ ಚೆನ್ನಾಗಿ ಸ್ಕೋರ್ ಮಾಡಿದ್ದಾರೆ. ಈವನ್ ಔಟ್ ಆಫ್ ಕೂಡ ನಮ್ಮ ಶಾಲೆಯಲ್ಲಿ ತೊಗೊಂಡಿದ್ದಾರೆ. ಕಾರಣ ಏನಂತ ಹೇಳಿದ್ರೆ, ವಿ ಬಿಲ್ಡ್ ಮ್ಯಾಥಮೆಟಿಕ್ಸ್ ಫೌಂಡೇಶನ್ ವೆರಿ ಸ್ಟ್ರಾಂಗ್ಲಿ ಇನ್ ದ ಸ್ಕೂಲ್. ಮ್ಯಾಥ್ಸನ್ನು ಸ್ಟಾರ್ಟಿಂಗ್ ಅಂದರೆ ನರ್ಸರಿಯಿಂದನೇ ನಾವು ಮ್ಯಾಥ್ಸನ್ನು ತುಂಬ ಸ್ಟ್ರಾಂಗಾಗಿ ತೊಗೊಂಡು ಹೋಗ್ತಾ ಇರ್ತೀವಿ. ಹಾಗಾಗಿ ಮಕ್ಕಳು ತುಂಬ ಚೆನ್ನಾಗಿ ಮಾಡೆಲ್ಗಳನ್ನು ಮಾಡಿದ್ದಾರೆ. ಇನ್ಫ್ಯಾಕ್ಟ್ ಕೆಲವು ವಿಷಯಗಳು ಹೆಂಗಿದೆ ಅಂತ ಹೇಳಿದ್ರೆ, ಪಾಲಕರಿಗೂ ಕೂಡ ಒಂಥರ ಕ್ವಶನ್ ಅನಿಸ್ತಿರುತ್ತೆ. ಈಗ ಅಲ್ಲೊಂದು ಮಗು 2 = 1 ಅದು ಹೇಗೆ ಈಕ್ವಲ್ ಆಗ್ತದೆ ಅನ್ನೋದನ್ನು ಎಕ್ಸ್ಪ್ಲೇನ್ ಮಾಡ್ತಾರೆ. ಎಲ್ರಿಗೂ ಕೂಡ ಕೆಲವು ಕಡೆ ನೋಡೇ ಇರ್ತೀರಿ ನೀವು, 2 = 1 ಇದು ಸಾಧ್ಯನಾ ಅಂತ. ಇದು ಸಾಧ್ಯ, ಮ್ಯಾಥ್ಸಲ್ಲಿ ಮಾತ್ರ ಸಾಧ್ಯ. ಸಾಮಾನ್ಯವಾಗಿ ನಾವು ಏನನ್ನು ಮಾಡೋಕ್ಕಾಗುವುದಿಲ್ಲ, ಅದನ್ನು ಮ್ಯಾಥ್ಸ್ ಮುಖಾಂತರ ಮಕ್ಕಳೆಲ್ಲ ಮಾಡಿ ತೋರಿಸ್ತಾ ಇದ್ದಾರೆ. ಅವರ ವಯಸ್ಸಿಗಿಂತ ಹೆಚ್ಚಾಗಿ ಮ್ಯಾಥ್ಸನ್ನು ಇಲ್ಲಿ ಕಲಿತಿದ್ದಾರೆ. ಆಮೇಲೆ ನಮ್ಮ ಶಾಲೆಯಲ್ಲಿ ಮಕ್ಕಳು ಮ್ಯಾಥ್ಸನ್ನು ಪ್ರಾಕ್ಟಿಕಲ್ಲಾಗಿ ಅನುಭವಿಸ್ತಾರೆ. ಯಾವುದೂ ಸುಮ್ಮನೆ ಏನು ಮಾಡೋದಿಲ್ಲ. ಅವರೆಲ್ಲ ಪ್ರಾಕ್ಟಿಕಲ್ ಮುಖಾಂತರ ಮ್ಯಾಥ್ಸನ್ನು ಪ್ರಾಬ್ಲಮ್ ಸಾಲ್ವ್ ಮಾಡ್ತಾ ಲೈವ್ ಆಗಿ ಕಲಿತಾರೆ. ಅದು ತುಂಬ ಸಂತೋಷದ ವಿಷಯ. ಎಲ್ಲ ಪಾಲಕರು ಬಂದು ಈ ಮ್ಯಾಥ್ಸ್ ಮಾಡೆಲ್ಗಳನ್ನು ನೋಡ್ತಾ ಇದ್ದಾರೆ, ಮ್ಯಾಥ್ಸ್ ಕಾನ್ಸೆಪ್ಟ್ಗಳನ್ನು ಅರ್ಥ ಮಾಡ್ಕೊಳ್ತಿದ್ದಾರೆ. ಹಾಗೆಯೇ ಇಲ್ಲಿ ಕೆಲವು ಮ್ಯಾಥ್ಸ್ ಗೇಮ್ಸ್ಗಳನ್ನು ಕೂಡ ಮಕ್ಕಳು ಮಾಡಿದ್ದಾರೆ. ತುಂಬ ಖುಷಿ, ಯಾಕಂದರೆ ಪ್ರತಿ ಮಗುಗೂ ಕೂಡ ಮಾತನಾಡೋಕ್ಕೆ ಅವಕಾಶ ಇರುತ್ತೆ, ತಮ್ಮಲ್ಲಿರ್ತಕ್ಕಂಥ ಟ್ಯಾಲೆಂಟನ್ನು ತೋರಿಸೋ ಅವಕಾಶ ಇರುತ್ತೆ. ಇಲ್ಲಿ ಎಲ್ಲರೂ ಪಾರ್ಟಿಸಿಪೇಟ್ ಮಾಡದೇ ಇರ್ಬೋದು, ಆದರೆ ಏನಂದರೆ ಬೇರೆ ಬೇರೆ ಹಂತದಲ್ಲಿ ಮಕ್ಕಳು ಬೇರೆ ಬೇರೆ ವಿಷಯಗಳಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇರ್ತಾರೆ. ಇವತ್ತು ಮ್ಯಾಥ್ಸ್ ಡೇಯನ್ನು ನೀವೆಲ್ಲರೂ ಬಂದು ನೋಡಿದ್ದಕ್ಕೆ ಗಂಗಾವತಿ ಜನತೆಗೆ ನಾನು ತುಂಬ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಥ್ಯಾಂಕ್ ಯು. ಇಂದು ಮಹಾನ್ ಕಿಡ್ಸ್ ಶಾಲೆಯಲ್ಲಿ ಮ್ಯಾಥಮೆಟಿಕ್ಸ್ ಡೇ ಅನ್ನು ಆಚರಿಸಲಾಗ್ತಿದೆ. ಇದು ಪ್ರತಿ ವರ್ಷ ನಾವು ಮಾಡ್ತಾ ಇರ್ತೀವಿ. ಮನುಷ್ಯನ ಜೀವನದಲ್ಲಿ ಮ್ಯಾಥಮೆಟಿಕ್ಸ್ ತುಂಬ ಪರಿಣಾಮಕಾರಿಯಾಗಿದೆ. ಮ್ಯಾಥ್ಸ್ ಇಲ್ಲ ಅಂದರೆ ನಮ್ಮ ಸುತ್ತಮುತ್ತ ಪ್ರತಿಯೊಂದರಲ್ಲೂ ಕೂಡ ಮ್ಯಾಥ್ಸ್ ಇರುತ್ತೆ. ಹಾಗಾಗಿ ನಮ್ಮ ಶಾಲೆ ಮಕ್ಕಳು ಪ್ರತಿ ವರ್ಷ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಮ್ಯಾಥಮೆಟಿಕ್ಸ್ ಕಾನ್ಸೆಪ್ಟನ್ನು ಜೀರೋಯಿಂದ ಹಿಡಿದು ಏನೆಲ್ಲ ಕಾನ್ಸೆಪ್ಟ್ಗಳು ಬರುತ್ತೆ ಎಲ್ಲ ಕಾನ್ಸೆಪ್ಟ್ಗಳನ್ನ ಮಾಡೆಲ್ಗಳ ಮುಖಾಂತರ ಇಲ್ಲಿ ಬಂದಿರತಕ್ಕಂಥ ಪಾಲಕರಿಗೆ ಹೇಳ್ತಾರೆ, ಎಕ್ಸ್ಪ್ಲೇನ್ ಮಾಡ್ತಾರೆ. ಮ್ಯಾಥ್ಸನ್ನು ಎಷ್ಟು ಸುಲಭವಾಗಿ ಇವ್ರು ಕಲಿತಾರೆ ಅಂತ ಹೇಳಿದ್ರೆ, ನಮ್ಮಲ್ಲಿ ಕಳೆದ ಸಾಲಿನಲ್ಲಿ 2024ರಲ್ಲಿ 10th ಎಲ್ಲಕ್ಕೆಲ್ಲ ಮಕ್ಕಳು ಕೂಡ ಮ್ಯಾಥ್ಸಲ್ಲಿ ತುಂಬ ಚೆನ್ನಾಗಿ ಸ್ಕೋರ್ ಮಾಡಿದ್ದಾರೆ. ಈವನ್ ಔಟ್ ಆಫ್ ಕೂಡ ನಮ್ಮ ಶಾಲೆಯಲ್ಲಿ ತೊಗೊಂಡಿದ್ದಾರೆ. ಕಾರಣ ಏನಂತ ಹೇಳಿದ್ರೆ, ವಿ ಬಿಲ್ಡ್ ಮ್ಯಾಥಮೆಟಿಕ್ಸ್ ಫೌಂಡೇಶನ್ ವೆರಿ ಸ್ಟ್ರಾಂಗ್ಲಿ ಇನ್ ದ ಸ್ಕೂಲ್. ಮ್ಯಾಥ್ಸನ್ನು ಸ್ಟಾರ್ಟಿಂಗ್ ಅಂದರೆ ನರ್ಸರಿಯಿಂದನೇ ನಾವು ಮ್ಯಾಥ್ಸನ್ನು ತುಂಬ ಸ್ಟ್ರಾಂಗಾಗಿ ತೊಗೊಂಡು ಹೋಗ್ತಾ ಇರ್ತೀವಿ. ಹಾಗಾಗಿ ಮಕ್ಕಳು ತುಂಬ ಚೆನ್ನಾಗಿ ಮಾಡೆಲ್ಗಳನ್ನು ಮಾಡಿದ್ದಾರೆ. ಇನ್ಫ್ಯಾಕ್ಟ್ ಕೆಲವು ವಿಷಯಗಳು ಹೆಂಗಿದೆ ಅಂತ ಹೇಳಿದ್ರೆ, ಪಾಲಕರಿಗೂ ಕೂಡ ಒಂಥರ ಕ್ವಶನ್ ಅನಿಸ್ತಿರುತ್ತೆ. ಈಗ ಅಲ್ಲೊಂದು ಮಗು 2 = 1 ಅದು ಹೇಗೆ ಈಕ್ವಲ್ ಆಗ್ತದೆ ಅನ್ನೋದನ್ನು ಎಕ್ಸ್ಪ್ಲೇನ್ ಮಾಡ್ತಾರೆ. ಎಲ್ರಿಗೂ ಕೂಡ ಕೆಲವು ಕಡೆ ನೋಡೇ ಇರ್ತೀರಿ ನೀವು, 2 = 1 ಇದು ಸಾಧ್ಯನಾ ಅಂತ. ಇದು ಸಾಧ್ಯ, ಮ್ಯಾಥ್ಸಲ್ಲಿ ಮಾತ್ರ ಸಾಧ್ಯ. ಸಾಮಾನ್ಯವಾಗಿ ನಾವು ಏನನ್ನು ಮಾಡೋಕ್ಕಾಗುವುದಿಲ್ಲ, ಅದನ್ನು ಮ್ಯಾಥ್ಸ್ ಮುಖಾಂತರ ಮಕ್ಕಳೆಲ್ಲ ಮಾಡಿ ತೋರಿಸ್ತಾ ಇದ್ದಾರೆ. ಅವರ ವಯಸ್ಸಿಗಿಂತ ಹೆಚ್ಚಾಗಿ ಮ್ಯಾಥ್ಸನ್ನು ಇಲ್ಲಿ ಕಲಿತಿದ್ದಾರೆ.
ಆಮೇಲೆ ನಮ್ಮ ಶಾಲೆಯಲ್ಲಿ ಮಕ್ಕಳು ಮ್ಯಾಥ್ಸನ್ನು ಪ್ರಾಕ್ಟಿಕಲ್ಲಾಗಿ ಅನುಭವಿಸ್ತಾರೆ. ಯಾವುದೂ ಸುಮ್ಮನೆ ಏನು ಮಾಡೋದಿಲ್ಲ. ಅವರೆಲ್ಲ ಪ್ರಾಕ್ಟಿಕಲ್ ಮುಖಾಂತರ ಮ್ಯಾಥ್ಸನ್ನು ಪ್ರಾಬ್ಲಮ್ ಸಾಲ್ವ್ ಮಾಡ್ತಾ ಲೈವ್ ಆಗಿ ಕಲಿತಾರೆ. ಅದು ತುಂಬ ಸಂತೋಷದ ವಿಷಯ. ಎಲ್ಲ ಪಾಲಕರು ಬಂದು ಈ ಮ್ಯಾಥ್ಸ್ ಮಾಡೆಲ್ಗಳನ್ನು ನೋಡ್ತಾ ಇದ್ದಾರೆ, ಮ್ಯಾಥ್ಸ್ ಕಾನ್ಸೆಪ್ಟ್ಗಳನ್ನು ಅರ್ಥ ಮಾಡ್ಕೊಳ್ತಿದ್ದಾರೆ. ಹಾಗೆಯೇ ಇಲ್ಲಿ ಕೆಲವು ಮ್ಯಾಥ್ಸ್ ಗೇಮ್ಸ್ಗಳನ್ನು ಕೂಡ ಮಕ್ಕಳು ಮಾಡಿದ್ದಾರೆ. ತುಂಬ ಖುಷಿ, ಯಾಕಂದರೆ ಪ್ರತಿ ಮಗುಗೂ ಕೂಡ ಮಾತನಾಡೋಕ್ಕೆ ಅವಕಾಶ ಇರುತ್ತೆ, ತಮ್ಮಲ್ಲಿರ್ತಕ್ಕಂಥ ಟ್ಯಾಲೆಂಟನ್ನು ತೋರಿಸೋ ಅವಕಾಶ ಇರುತ್ತೆ. ಇಲ್ಲಿ ಎಲ್ಲರೂ ಪಾರ್ಟಿಸಿಪೇಟ್ ಮಾಡದೇ ಇರ್ಬೋದು, ಆದರೆ ಏನಂದರೆ ಬೇರೆ ಬೇರೆ ಹಂತದಲ್ಲಿ ಮಕ್ಕಳು ಬೇರೆ ಬೇರೆ ವಿಷಯಗಳಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇರ್ತಾರೆ. ಇವತ್ತು ಮ್ಯಾಥ್ಸ್ ಡೇನ ನೀವೆಲ್ಲರೂ ಬಂದು ನೋಡಿದ್ದಕ್ಕೆ ಗಂಗಾವತಿ ಜನತೆಗೆ ನಾನು ತುಂಬ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಥ್ಯಾಂಕ್ ಯು. ಕಾರಣದಿಂದ ಹಲವಾರು ಪಾಲಕರು ಬರೋದಿಲ್ಲ, ಹಾಗಾಗಿ ಇವತ್ತು ಮಾಡ್ತಾಯಿದ್ವಿ. ಮತ್ತು ಸೋಮವಾರ ನಮಗೆ ಸ್ಕೂಲ್ ಚಟುವಟಿಕೆಗಳೆಲ್ಲ ಇರ್ತವೆ, ನಮ್ಗೆ ಯಾವುದೇ ಕಾರಣಕ್ಕೂ ಟೈಮ್ ವೇಸ್ಟ್ ಆಗಬಾರ್ದು ಅನ್ನೋ ಒಂದು ಕಾರಣದಿಂದ ಇವತ್ತು ಮಾಡ್ತಾಯಿದ್ದೀವಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಕಾರಣದಿಂದ ಹಲವಾರು ಪಾಲಕರು ಬರೋದಿಲ್ಲ, ಹಾಗಾಗಿ ಇವತ್ತು ಮಾಡ್ತಾಯಿದ್ವಿ. ಮತ್ತು ಸೋಮವಾರ ನಮಗೆ ಸ್ಕೂಲ್ ಚಟುವಟಿಕೆಗಳೆಲ್ಲ ಇರ್ತವೆ, ನಮ್ಗೆ ಯಾವುದೇ ಕಾರಣಕ್ಕೂ ಟೈಮ್ ವೇಸ್ಟ್ ಆಗಬಾರ್ದು ಅನ್ನೋ ಒಂದು ಕಾರಣದಿಂದ ಇವತ್ತು ಮಾಡ್ತಾಯಿದ್ದೀವಿ.